ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳಿಗೂ ತುಂಬ ಇಷ್ಟವಾಗ್ತಕ್ಕಂಥ ಒಂದು ರೆಸಿಪಿ. ವೆಯ್ಟ್ ಲಾಸ್ಗೂ ಕೂಡ ಅನುಕೂಲಕರ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ತಕ್ಕಂಥದ್ದು. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಿದ್ದೆ, ಅದಕ್ಕೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕಿ ಚಟ್ಪಟ್ ಅಂತ ಸಿಡ್ದಿದ್ದೆ. ಇಲ್ಲೇನು ಮಾಡಿ ಅಂತ ಹೇಳಿದ್ರೆ, ಉದ್ದುದ್ದ ಎಸಳು ಥರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ಥರ ಏನು ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಬಾಡಿಸಿ. ಇದು ಫ್ರೈ ಆದಮೇಲೆ ಹಾಗೆ ತುರಿದಿಟ್ಕೊಂಡಿರ್ತಕ್ಕಂತಹ ಕ್ಯಾರೆಟನ್ನು ಮತ್ತು ಕ್ಯಾಬೇಜನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸೇರಿಸ್ತಾ ಇದ್ದೇನೆ. ಈ ಆಲೂಗಡ್ಡೆ ಪೇಸ್ಟ್ ಹಾಕಿ ಕೂಡ ಮಾಡ್ತಾರೆ. ಇದು ಈ ರೀತಿ ಮಿಕ್ಸ್ ವೆಜಿಟೇಬಲ್ ಹಾಕಿ ಮಾಡ್ತಕ್ಕಂಥ ಟೋಸ್ಟು ಸಖತ್ತು ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತಕ್ಕಂಥದ್ದು. ಸೊ ಈ ರೀತಿ ಈರುಳ್ಳಿ, ಕ್ಯಾಬೇಜು, ಕ್ಯಾರೆಟು ತುರಿದು ಹಾಕ್ಕೊಂಡು ನೀವು ಕರಿಬೇವು ಮತ್ತು ಕೊತ್ತಂಬರಿಯನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಬೇಜನ್ನು ಉಪ್ಪು ನೀರಲ್ಲಿ ತೊಳ್ಕೊಂಡು ಹಾಕ್ತಾಯಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಔಷಧಿ ಮತ್ತು ಹುಳುಗಳ ಪ್ರಮಾಣ ಅದರಲ್ಲಿ ಹೆಚ್ಚಿರ್ತದೆ ಅನ್ನೋ ಕಾರಣಕ್ಕೆ ಒಂದು 10 ನಿಮಿಷ ಸೋಕ್ ಮಾಡಿಟ್ಟು ತೊಳೆದು ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೆಟೊವನ್ನು ನಾನೇನು ಮಾಡಿದ್ದೇನೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಒಂದು ಚಿಟಿಕೆ ಅರಿಶಿನ ಹಾಕಿ. ಅರಿಶಿನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ತರಕಾರಿ ಅಥವಾ ಟೊಮೆಟೊ ಏನಾಗುತ್ತೆ ಅಂದರೆ ಬೇಯುತ್ತೆ. ಉಪ್ಪನ್ನು ಮೊದಲೇ ಸೇರಿಸಬೇಡಿ. ಮೊದಲೇ ಉಪ್ಪು ಸೇರಿಸಿದರೆ ಇವೆಲ್ಲ ವೆಜಿಟೇಬಲ್ಸ್, ಈರುಳ್ಳಿ ಉಪ್ಪನ್ನು ಹೀರಿಕೊಂಡು ತಿನ್ನುವಾಗ ಅದು ಉಪ್ಪಿನ ಅಂಶನೇ ಬರುತ್ತೆ. ಯಾವಾಗಲೂ ಅಷ್ಟೇ, ಪಲ್ಯ ಮಾಡಬೇಕಾದ್ರೆ, ಒಗ್ಗರಣೆ ಮಾಡಬೇಕಾದ್ರೆ. ಸೊ ನಾನು ಅದಕ್ಕೆ ಕೊನೆಗೆ ಏನು ಮಾಡಿದೆ, ಉಪ್ಪನ್ನು ಹಾಕ್ತಾಯಿದ್ದೇನೆ. ಸೊ ಈಗ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಚಾಟ್ ಮಸಾಲ ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ನೀರು ಬಿಡುತ್ತೆ. ಆ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದ್ರೆ ಫ್ರೈ ಮಾಡ್ಕೊಳ್ಳಿ. ಹಾಗೇ ಬಿಟ್ಟುಬಿಟ್ರೆ ತಳ ಹಿಡಿಯುತ್ತೆ. ಸ್ವಲ್ಪ ಆವಾಗವಾಗ ಸೌಟಿಂದ ಏನು ಮಾಡಿ ಅಂದರೆ ತಿರುಗಿಸಿ ಕೊನೆಯದಾಗಿ ನಾನು ಇಲ್ಲಿ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್ಲು. ನಾನು ಗರಂ ಮಸಾಲವನ್ನು ಸೇರಿಸಿಲ್ಲ. ಯಾಕಂತ ಹೇಳಿದ್ರೆ ನಾವಿರೋದು ಕೋಸ್ಟಲ್ ಆಫ್ ಕರ್ನಾಟಕದಲ್ಲಿ. ಹಾಗಾಗಿ ಇಲ್ಲಿ ಹೀಟಿನ ವಾತಾವರಣ ಇರೋದರಿಂದ ಮಸಾಲೆಯುಕ್ತ ಪದಾರ್ಥಗಳನ್ನು ತಿಂದರೆ ಆ್ಯಸಿಡಿಟಿ ಬೇಗನೆ ಆಗುತ್ತೆ. ಆ ಕಾರಣಕ್ಕೆ ಬಳಸ್ತಾ ಇಲ್ಲ. ಸೊ ಇಲ್ಲಿ ಒಂದು 3-4 ಪೀಸ್ ಪನ್ನೀರನ್ನು ಕೂಡ ನಾನೇನು ಮಾಡ್ತಾಯಿದ್ದೇನೆ, ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ ಪನ್ನೀರ್ ಹಾಕೋದ್ರಿಂದ. ಈ ರೀತಿ ಒಂದು ತವ ಕಾಯಲಿಕ್ಕಿಟ್ಟು ತುಪ್ಪ ಅಥವಾ ಎಣ್ಣೆ, ಬೆಣ್ಣೆ ಯಾವುದೋ ಅದಕ್ಕೊಂದು ಹಚ್ಚಿ ಚೆನ್ನಾಗಿ ಆದಮೇಲೆ ಬ್ರೆಡ್ಡನ್ನು ಇಟ್ಟು ಬ್ರೆಡ್ ಒಂದು ಭಾಗ ಕೆಂಪು ಮಾಡಿ ತಿರುವಿ ಹಾಕಿ ಮಸಾಲೆಯನ್ನು ಹಾಕಿ, ಅಥವಾ ಹಾಗೆ ಒಂದು ಭಾಗ ಮಾತ್ರ ಅದನ್ನು ಕ್ರಿಸ್ಪಿಯಾಗಿ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ಸ್ಪ್ರೆಡ್ ಮಾಡಿ. ನೀವಿಲ್ಲಿ ಟೊಮೆಟೊ ಕೆಚಪ್ಪನ್ನು ಕೂಡ ಏನು ಮಾಡೋದು ಅಂದರೆ ಉಪಯೋಗಿಸ್ಬೋದು, ಅಥವಾ ತಿನ್ನುವಾಗ ಅದ್ಕಣ್ಣಕ್ಕೆ ಟೊಮೆಟೊ ಕೆಚಪ್ ಇಟ್ಕೊಂಡ್ರು ಓಕೆ. ಈ ರೀತಿ ಮಾಡಿದರೆ ರುಚಿಕರವಾದ, ಆರೋಗ್ಯಕರವಾದ ಬೇಕ್ರಿಯಲ್ಲಿ ಮಾಡ್ತಕ್ಕಂತಹ ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಏನಾಗ್ತಿದೆ ಅಂತ ಹೇಳಿದ್ರೆ ತಯಾರಾಗ್ತಾ ಇದೆ. ವಿಡಿಯೋ ನೋಡ್ತಾ ಇರೋರು ಲೈಕು, ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ, ಅಥವಾ ನೀವು ಯಾವ ರೀತಿ ಮಾಡ್ತೀರಾ ಹೇಳಿ. ಈ ರೀತಿ ಒಂದೊಂದಾಗಿ ಏನು ಮಾಡಬೇಕು ಅಂದರೆ ಎಲ್ಲ ಬ್ರೆಡ್ ಪೀಸ್ಗಳನ್ನು ಕ್ರಿಸ್ಪಿಯಾಗಿ ಮಾಡಿಕೊಂಡು ಅದ್ರ ಮೇಲೆ ಮಸಾಲೆ ತುಂಬಿ ರೆಡಿ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕ್ತಾಯಿದ್ದೇನೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ಬೆಳಿಗ್ಗೆ ಹೊತ್ತು ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಸಂಜೆ ಹೊತ್ತಿಗೆ ಇದೆಲ್ಲ ಇಟ್ಕೊಳ್ಳೋದು. ಇಲ್ಲಿನ ಟೊಮೆಟೊ ಕೆಚಪ್ ಹಾಕಿ ಮತ್ತೊಂದನ್ನು ಏನು ಮಾಡ್ತಾಯಿದ್ದೇನೆ, ಆಮೇಲೆ ಮಸಾಲೆ ಎಲ್ಲ ಅದರಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದು ಕೂಡ ಟೇಸ್ಟಿಯಾಗಿರುತ್ತೆ. ಇದು ಯಾವುದೇ ಕೆಚಪ್ ಇಲ್ಲದೂ ಹಾಗೆ ತಿನ್ಬೋದು. ಯಾಕೆಂದರೆ ಇದರಲ್ಲೇ ನಾವು ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿರೋದ್ರಿಂದ, ಅದರಲ್ಲೂ ಪನ್ನೀರ್ ಹಾಕಿರೋದ್ರಿಂದ ಸಖತ್ ಯಮ್ಮಿಯಾಗಿ ಬರುತ್ತೆ ಇದು. ನೋಡಿ, ಇದು ಕೊನೆ ಬ್ರೆಡ್. ಈ ತಿರಿ ಕಪ್ಪಾಗೋಕ್ಕೆ ಬಿಡಬೇಡಿ. ನೋಡಿ, ಬಿಸಿ ಬಿಸಿಯಾದ
ಮತ್ತೊಂದು ಬ್ರೆಡ್ ಟೋಸ್ಟ್ ಏನಾಯಿತು ಅಂತ ಹೇಳಿದ್ರೆ ರೆಡಿ ಆಗ್ತದೆ. ಈ ರೀತಿ ನೀವು ತ್ರಿಕೋನ ಶೇಪಲ್ಲಿ ಅಥವಾ ಸ್ಕ್ವೇರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಮಸಾಲೆ ಎಲ್ಲ ಸೇರಿಕೊಂಡು. ಚೀಸ್ ಕೂಡ ಬಳಸ್ಬೋದು. ಎಲ್ಲರಿಗೂ ಥ್ಯಾಂಕ್